ದ್ವಾದಶ ರಾಶಿ ಫಲಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ, ಮೇಷಲಗ್ನ. ಯಾರೆಲ್ಲ ಮೇಷರಾಶಿ, ಮೇಷಲಗ್ನದಲ್ಲಿ ಜನಿಸಿರ್ತೀರೋ ಈ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ನಾವು ನೋಡೋಣ. ಮೇಷರಾಶಿಯವರಿಗೆ ಸಾಡಸತಿಯ ಒಂದು ಬಾಧೆ ಈಗಾಗಲೇ ಶುರುವಾಗಿದೆ. 12ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಯುಗಾದಿಯ ಒಂದು ಪ್ರಾರಂಭದಲ್ಲಿ ಈ ಒಂದು ಗೋಚಾರ ಫಲವನ್ನು ನಾವು ನೋಡ್ತಾ ಹೋಗೋದಾದರೆ, ವಿಶೇಷವಾಗಿ ಗುರು ಈ ಒಂದು ವರ್ಷದಲ್ಲಿ ಕರ್ಕ ರಾಶಿಗೆ ಪ್ರವೇಶನ ಮಾಡ್ತಾನೆ. ಹಾಗೆ ಸಿಂಹರಾಶಿಗೂ ಕೂಡ ಪ್ರವೇಶನ ಮಾಡೋದಿದೆ. ಕರ್ಕ ರಾಶಿಯಲ್ಲಿ ಪ್ರವೇಶವನ್ನು ಮಾಡೋದ್ರಿಂದ ಶನಿ ಮೀನರಾಶಿಯಲ್ಲಿ ಸಂಚರಿಸುತ್ತಿರುವಾಗ ಮೇಷರಾಶಿಯವರಿಗೆ ಈ ಒಂದು ಜೂನ್ 1ನೇ ತಾರೀಕು ತನಕ ಕೂಡ ತುಂಬ ಬಾಧೆ, ಕಿರಿಕಿರಿ, ಸಮಸ್ಯೆಗಳು, ಸಾಲ ಬಾಧೆ, ವೃಥಾ ತಿರುಗಾಟ, ಅನವಶ್ಯಕವಾಗಿರ್ತಕ್ಕಂಥ ಖರ್ಚು, ಆಸ್ಪತ್ರೆ ಜಂಜಾಟ, ಕೋರ್ಟ್ ಕಚೇರಿ, ವ್ಯಾಧಿಗಳು, ಬಾಧೆಗಳು ಏನೋ ಅನುಭವಿಸ್ತಾ ಇದ್ದೀರಾ. ಈ ಒಂದು ಸಮಸ್ಯೆಗಳಿಗೆ ಜೂನ್ 1ನೇ ತಾರೀಕು ತನಕ ಗುರು ಸಂಚಾರ ಆಗೋ ತನಕ ನಿಮಗೆ ತೊಂದರೆ ತಾಪತ್ರೆಗಳಿರ್ತದೆ. ತದನಂತರದಲ್ಲಿ ಅದೆಲ್ಲವೂ ಕೂಡ ಬಗೆಹರಿದು ಜೂನ್ 1ನೇ ತಾರೀಕಿಂದ ಗುರು ಬದಲಾವಣೆಯನ್ನು ಆಗ್ತಾನೆ. ಆ ಒಂದು ಸಂದರ್ಭದಿಂದ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಉತ್ತಮ ಫಲಗಳು. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮದುವೆ ಮುಂತಾದವುಗಳಲ್ಲಿ ಅನುಕೂಲ ಆಗುವಂಥದ್ದು. ಗುರು ಸಿಂಹರಾಶಿಯಲ್ಲಿ ಬರೋ ತನಕನೂ ಕೂಡ ಈ ಒಂದು ಸಮಸ್ಯೆಗಳು ನೀವು ಕಂಡುಕೋಬಹುದಾಗಿದೆ. ಹಾಗೆ ಗುರು ಕರ್ಕದಿಂದ ಸಿಂಹ ರಾಶಿಗೆ ಬರುವ ತನಕ ಕೆಲವೊಂದು ಅಡ್ಡಿ, ಆತಂಕ, ಸಮಸ್ಯೆಗಳು, ಮದುವೆ ವಿಳಂಬ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ನೋಡ್ತಾ ಹೋಗ್ತೀರಾ. ಆದರೆ ಹೆದರಬೇಕಾಗಿಲ್ಲ. ನೀವು ಯುಗಾದಿಯ ಒಂದು ದಿವಸದಂದು ವಿಶೇಷವಾಗಿ ನಿಮ್ಮ ಕೈಯಿಂದನೇ 11 ಎಳ್ಳೆಣ್ಣೆ ದೀಪವನ್ನು ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆಯನ್ನು ಹಾಕಿ ಆ ದೀಪವನ್ನು ಸಂಕಲ್ಪವನ್ನು ಮಾಡಿಕೊಂಡು ಓಂ ಹಂ ಹನುಮತೆ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪವನ್ನು ಹಚ್ಚಿ ಖಂಡಿತ ನಿಮಗೆ ಶುಭ ಫಲಗಳು ಉಂಟಾಗ್ತದೆ. ಶುಭವಾಗಲಿ. ಶುಭಮಸ್ತು.